ದಿಶಾ ಭಾಗ 3. ಅವಳು ಅವನಿಗೆ ತನ್ನ ಗೆಳೆಯರ ಬಟ್ಟೆ ನೀಡಿ ಚೇಂಜ್ ಮಾಡಲು ಹೇಳುತ್ತಾಳೆ. ಅವಳು ಕೂಡ ಒಂದು ಹರಿದ ಬಲೆಯಾಕಾರದ ಬಲೆಯೊಳಗೆ ತನ್ನ ಒದ್ದೆಯಾದ ಸೀರೆಯನ್ನು ಬದಲಾಯಿಸುತ್ತಾಳೆ. ಸುಮ್ಮನೆ ಎಷ್ಟು ಬೇಡ ಅಂದರೂ ಅವನ ಮನಸ್ಸು ಅವಳನ್ನು ಪುನಃ ಪುನಃ ನೋಡುವಂತೆ ಮಾಡುತ್ತದೆ. ಅವಳು ಅವನಿಗೆ ಒಂದು ಗ್ಲಾಸ್ ನೀರನ್ನು ತಂದುಕೊಡುತ್ತಾಳೆ. ಅವನು ಕುಡಿದು ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ನಂತರ ಅವನು ಕೇಳುತ್ತಾನೆ, ಇಷ್ಟು ಸುಂದರವಾಗಿರುವ ನೀನು ಈ ರೀತಿ ಯಾಕೆ ಎಂದು ಕೇಳುತ್ತಾ ಅಲ್ಲೇ ಇದ್ದ ಮಂಚದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವಳು ತನ್ನ ಕಥೆಯನ್ನೆಲ್ಲ ಅವನಿಗೆ ಹೇಳುತ್ತಾಳೆ. ಹದಿಹರೆಯದಲ್ಲಿ ಪ್ರೀತಿ ಎಂಬ ಮಾಯೆಯಲ್ಲಿ ಮುಳುಗಿ ನನ್ನ ಒಡಹುಟ್ಟಿದವರನ್ನು ಕಳೆದುಕೊಂಡು ಸೋತು ಹೋದೆ. ಪ್ರೀತಿಸಿದವ ಎಲ್ಲರ ಜೊತೆ ಹಂಚಿ ತಿಂದು ಯಾರಿಗೋ ಮಾರಿದ. ತಂದೆಯೇ ಯಾರೆಂದು ಗೊತ್ತಿಲ್ಲದ ಹಾಗೆ ಒಂದು ಮಗುವನ್ನು ಹೆತ್ತು ದೂರದ ಆಶ್ರಮದಲ್ಲಿ ಬೆಳೆಸುತ್ತಿದ್ದೇನೆ ಎಂದು ಮನಸ್ಸು ಬಿಚ್ಚಿ ಮಾತನಾಡುತ್ತಾಳೆ. ಬೆಳಿಗ್ಗೆ 6 ಗಂಟೆಗೆ ಅವನು ಮಂಚದಿಂದ ಎದ್ದು ಕುಳಿತುಕೊಳ್ಳುತ್ತಾನೆ. ಅವಳು ಸ್ನಾನ ಮಾಡಿ ಅವನ ಕಡೆ ಹೆಜ್ಜೆ ಹಾಕುತ್ತಾಳೆ. ಆಗ ಸುಮನ್ಗೆ ಸುಮಾಳ ನೆನಪಾಗಿ ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಾನೆ. ಶಿಟ್, ನನ್ನಿಂದ ಸುಮಾರಿಗೆ ಅನ್ಯಾಯವಾಯಿತು. ಯಾವ ಮುಖವಿಟ್ಟು ಅವಳನ್ನು ಎದುರಿಸಲಿ. ನಾನು ಪ್ರೀತಿಸಿ ಮದುವೆಯಾಗಿ ಈ ರೀತಿ ಶಿಟ್ ಶಿಟ್ ಎಂದು ಗೋಳಾಡುತ್ತಾನೆ. ಅವಳು ಅವನ ಮಾತಿಗೆ ನಕ್ಕು ನಕ್ಕು ಸುಸ್ತಾಗುತ್ತಾಳೆ. ರಾತ್ರಿಯೆಲ್ಲ ನನ್ನ ಸೆರಗಲ್ಲಿ ಬಿದ್ದು ಈಗ ಬೇರೆನೇ ಹೇಳ್ತಾ ಇದ್ದೀಯಾ? ಏನು ಹೆಂಗಿದೆ ಮೈಗೆ ಅಂತ ಹೇಳುವಾಗ ಸುಮನ್ ತಲೆಗೆ ಕೈ ಇಟ್ಟು ಕುಳಿತುಕೊಳ್ಳುತ್ತಾನೆ. ಮುಂದುವರಿಯುತ್ತದೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.